ಸಿಲಿಕಾನ್ ಸಿಟಿ ರಾಜಧಾನಿ ಬೆಂಗಳೂರಿನಲ್ಲಿ ಆಪ್ ಆಟೋವನ್ನ ನೀವು ಬುಕ್ ಮಾಡ್ತಾ ಇದ್ದೀರಾ? ಎಸ್, ಆಪ್ ಆಧಾರಿತ ಆಟೋ ಬುಕ್ ಮಾಡಿದ್ರೆ ಕೋಟಿ ಕೋಟಿ ದುಡ್ಡನ್ನ ಕಟ್ಟಬೇಕಾಗುತ್ತೆ. ಆಂಧ್ರ ಪ್ರದೇಶದ ವ್ಯಕ್ತಿಯೊಬ್ಬ ಊಬರ್ ಆಟೋ ಮೂಲಕ ಪ್ರಯಾಣಿಸಿದ್ದಾರೆ. ಇನ್ನು ಪ್ರಯಾಣದ ಬಳಿಕ ಬರೋಬ್ಬರಿ 1 ಕೋಟಿ ಬಿಲ್ ತೋರಿಸಿದ ಊಬರ್ ಆಪ್ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋವನ್ನ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಈ ಪ್ರಯಾಣಿಕ ಊಬರ್ ಆಟೋ ಬುಕ್ ಮಾಡಿದ ಪ್ರಯಾಣಿಕರಿಗೆ 1 ಕೋಟಿ ಬಿಲ್ ಅನ್ನ ಕಳಿಸಿದೆ ಊಬರ್ ಆಪ್. ಎಲ್ಲರೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಊಬರ್ ಇರಬಹುದು, ಓಲಾ ಇರಬಹುದು, ಈ ಮೂಲಕನೇ ಬೇರೊಂದು ಕಡೆಗೆ ಸಂಚರಿಸ್ತಾರೆ. ಯಾರ ಹತ್ರ ವಾಹನಗಳಿಲ್ವೋ ಅವರು ಅಂತಲೇ ಹೇಳಬಹುದು. ಆದರೆ ಇದೊಂದು ಶಾಕಿಂಗ್ ಸ್ಟೋರಿ ಅಂತಲೇ ಹೇಳಬಹುದು. ಈತ ಆಂಧ್ರ ಪ್ರದೇಶದ ವ್ಯಕ್ತಿ ಊಬರ್ ಆಟೋ ಮೂಲಕ ಪ್ರಯಾಣ ಮಾಡಿದ್ದಾನೆ. ಆದರೆ ಯಾವಾಗ ಲೊಕೇಶನ್ ಎಂಡ್ ಆಗುತ್ತೋ ತದನಂತರ ಊಬರ್ ಆ್ಯಪ್ನಲ್ಲಿ ಬರೋಬ್ಬರಿ 1 ಕೋಟಿ ಬಿಲ್ ತೋರಿಸಿದೆ. ಈ ಕುರಿತಾಗಿ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಸ್ವತಃ ಪ್ರಯಾಣಿಕನೇ ಈ ಕುರಿತಾಗಿ ವಿಡಿಯೋವನ್ನ ಕೂಡ ಹರಿಬಿಟ್ಟಿದ್ದಾರೆ. ಟಿನ್ ಫ್ಯಾಕ್ಟರಿಯಿಂದ ಕೋರಮಂಗಲಕ್ಕೆ ಈತ ಆಟೋವನ್ನ ಬುಕ್ ಮಾಡಿದ್ದ ಆಂಧ್ರ ಪ್ರದೇಶದ ವ್ಯಕ್ತಿ. ಇನ್ನು ಪ್ರಯಾಣದ ಬಳಿಕ ಬರೋಬ್ಬರಿ 1 ಕೋಟಿ ಬಿಲ್ ಅನ್ನ ತೋರಿಸಿದೆ ಈ ಊಬರ್ ಆ್ಯಪ್. 1,11,11,055 ರೂಪಾಯಿ ಆಟೋ ಚಾರ್ಜ್ ನೋಡ್ತಾ ಇದ್ದಂತೆ ಪ್ರಯಾಣಿಕ ಶಾಕ್ಗೊಳಗಾಗಿದ್ದಾನೆ. ಯಾರೇ ಆಗಲಿ ಶಾಕ್ಗೊಳಗಾಗೆ ಆಗ್ತಾರೆ. ಅದು ಬರೋಬ್ಬರಿ 1 ಕೋಟಿ ಬಿಲ್ ಅಂದ್ರೆ ನಿಜಕ್ಕೂ ಕೂಡ ಏನಿದು ಸ್ಟೋರಿ ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ. ಕೇವಲ ಟಿನ್ ಫ್ಯಾಕ್ಟರಿಯಿಂದ ಕೋರಮಂಗಲಕ್ಕೆ 207 ರೂಪಾಯಿ ಆಗ್ತಾ ಇತ್ತು. ಆದರೆ ಆ ಜಾಗದಲ್ಲಿ ಕೋಟಿ ಕೋಟಿ ನೋಡ್ತಾ ಇದ್ದಂತೆ ಆತ ಬೆಚ್ಚಿ ಬಿದ್ದಿದ್ದಾನೆ. ಎಸ್, ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಎಸ್ ಮಂಜುನಾಥ್, ಕೇವಲ ಆ ಪ್ರಯಾಣಿಕ ಅಷ್ಟೇ ಅಲ್ಲ, ಈ ಸ್ಟೋರಿಯನ್ನ ನೋಡ್ತಾ ಇದ್ರೆ ಓದ್ತಾ ಇದ್ರೆ ನಮಗೂ ಕೂಡ ಶಾಕ್ ಆಗ್ತಾ ಇದೆ. ನಿಜಕ್ಕೂ 1 ಕೋಟಿ ಬಿಲ್ ಆಗುತ್ತಾ ಟಿನ್ ಫ್ಯಾಕ್ಟರಿಯಿಂದ ಕೋರಮಂಗಲಕ್ಕೆ ಅಂತ? ಏನಿದು, ಇದರ ಅಸಲಿಯತ್ತೇನು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮುದುಮಲ ಖಂಡಿತ ಇದು ಆಶ್ಚರ್ಯ ಆಗೋದ್ರಲ್ಲಿ ಖಂಡಿತವಾಗೂ ಕೂಡ ಒಂದು ಸತ್ಯ ಆಗುತ್ತೆ. ಯಾಕಂದ್ರೆ ಹೇಳಿದ್ರೆ ಕಳೆದ 2-3 ದಿನಗಳ ಹಿಂದೆ ಬೆಂಗಳೂರಿನಲ್ಲೇ ನಡೆದಿರುವಂತಹ ಈ ಒಂದು ಘಟನೆ ಸದ್ಯ ಒಂದು ಶಾಕ್ಗೆ ಒಳಗಾಗುವಂತ ಕೆಲಸ ಆಗ್ತಾ ಇದೆ. ಯಾರು ಈ ಆನ್ಲೈನ್ ರೂಪದಲ್ಲಿ ಆಟೋಗಳನ್ನ ಬುಕ್ ಮಾಡ್ತಾರೆ ಅಥವಾ ಬೈಕ್ ಟ್ಯಾಕ್ಸಿಗಳನ್ನ ಬುಕ್ ಮಾಡ್ತಾರೆ, ಅವರಿಗೆ ಈ ರೀತಿಯಂತ ಒಂದು ಬುದ್ಧಿ ಸೇರಿದಂತೆ ಈ ರೀತಿಯಂತ ಆಟೋಗಳನ್ನ ನಂಬ್ಕೊಂಡು ಹೋದ್ರೆ ಖಂಡಿತವಾಗಿ ಒಂದು ಸಮಸ್ಯೆ ಆಗತ್ತೆ ಎನ್ನುವಂತ ಇದೊಂದು ಸ್ಪಷ್ಟವಾಗಿ ಉದಾಹರಣೆಯಾಗಿ ಕಾಣ್ತಾ ಇದೆ. ಆಪ್ ಆಧಾರಿತ ಆಟೋ ಬುಕ್ ಮಾಡಿದ್ರೆ ಕೋಟಿ ಕೋಟಿ ದುಡ್ಡು ಕಟ್ಟಬೇಕಾ ಎನ್ನುವಂತ ಎಚ್ಚರಿಕೆಯನ್ನ ಸದ್ಯ ಈ ಒಂದು ಬಿಲ್ ರೂಪದಲ್ಲಿ ಕೊಡ್ತಿರುವಂತಹ ಊಬರ್ ಆಟೋ ಚಾಲಿತ ಒಂದು ಚಾರ್ಜ್ ಎನ್ನುವಂಥದ್ದು ಏನಿದೆಯೋ ಆ ರೂಪದಲ್ಲಿ ಕಾಣ್ತಾ ಇದೆ. ಬರೋಬ್ಬರಿ 1,03,11,055 ರೂಪಾಯಿ ಒಂದು ಆಟೋ ಚಾರ್ಜ್ ಬಂದಿದೆ ಅಂದ್ರೆ ತಪ್ಪಾಗ್ಲಕ್ಕೆ ಆಗ್ತಾ ಇಲ್ಲ. ಬೆಂಗಳೂರಿನ ಟಿನ್ ಫ್ಯಾಕ್ಟರಿಯಿಂದ ಕೋರಮಂಗಲಕ್ಕೆ ಒಬ್ಬ ಆಂಧ್ರ ಪ್ರದೇಶದ ಒಬ್ಬ ಪ್ರಯಾಣಿಕರು ಆಟೋವನ್ನ ಬುಕ್ ಮಾಡಿರ್ತಾರೆ. ಊಬರ್ ರೂಪದಲ್ಲಿ ಆಟೋವನ್ನ ಬುಕ್ ಮಾಡಿ ಸದ್ಯ ಆಟೋದಲ್ಲಿ 207 ರೂಪಾಯಿನ ತೋರಿಸ್ತಾ ಇರುತ್ತೆ. 207 ರೂಪಾಯಿ ಆರಾಮಾಗಿ ಹೋಗ್ಬೋದು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಪ್ರಯಾಣ ಕೂಡ ಎಂಡ್ ಆಗಿರುತ್ತೆ. ಕೋರಮಂಗಲ ತಲುಪಿದ್ದಂಗೆ ಆಟೋ ಚಾಲಕ OTP ಯನ್ನ ಕಂಪ್ಲೀಟ್ ಮಾಡಿ ಅಲ್ಲೋಗಿ ತೋರಿಸಾದ ನಂತರ ಸದ್ಯ ಅಲ್ಲಿ ಈ ಒಂದು ಬಿಲ್ ಏನ್ ತೋರಿಸ್ತಾ ಇದೆ, ಈ ಬಿಲ್ ನೋಡಿ ಆಟೋ ಚಾಲಕನು ಕೂಡ ಶಾಕ್ ಆಗಿರೋದು, ಜೊತೆಗೆ ಆಟೋ ಬುಕ್ ಮಾಡಿದಂತಹ ಪ್ರಯಾಣಿಕನು ಕೂಡ ಶಾಕ್ಗೆ ಒಳಗಾಗುವಂತ ಕೆಲಸ ಮಾಡಿದ್ದಾನೆ. ಅದು ಬಿಲ್ ನೋಡ್ತಿದ್ದಂಗೆ ಸದ್ಯ ಒಂದು ವಿಡಿಯೋನು ಕೂಡ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲೂ ಹರಿಬಿಡುವಂತ ಕೆಲಸ ಆಗಿದೆ. ಇಂತಹ ಆಪಾಧಾರಿತ ಆಟೋಗಳನ್ನ ಬಳಕೆ ಮಾಡದಂತ ಜನರಿಗೂ ಕೂಡ ಒಂದು ರೀತಿಯಾದ ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಕೂಡಲೇ ಇಂತಹ ಆಪ್ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗಬೇಕು. ಇನ್ಸ್ಟಾಗ್ರಾಮ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಪೊಲೀಸರು ಕೂಡ ಈ ರೀತಿಯಾದಂತ ಒಂದು ಆಟೋಗಳ ಒಂದು ಆಪ್ ಆಧಾರಿತ ಏನು ಕಂಪನಿಗಳಿರ್ತಾವೋ ಪೊಲೀಸರು RTO ಎಲ್ಲ ಎಲ್ಲರೂ ಕೂಡ ಕ್ರಮಕ್ಕೆ ಮುಂದಾಗಬೇಕು. ಇಲ್ಲಂತಂದ್ರೆ ಸದ್ಯ ನನಗಂತೂ ಈ ರೀತಿಯಾದ ಒಂದು ಬಿಲ್ ಬಂದಿದೆ, ಏನ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಅದರದ್ದೇ ಆದಂತ ಒಂದು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿದ್ರೆ ಅವರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಆಂಧ್ರ ಒಂದು ಭಾಷೆಯಲ್ಲೇ ಆತ ಏನು ಒಂದು ಮನವಿಯನ್ನ ಮಾಡ್ತಿರುವಂತದ್ದು. ಜೊತೆಗೆ ಒಂದು ಬೇಸರದ ಸಂಗತಿಯನ್ನು ಕೂಡ ಇದರಿಂದ ಒಂದು ವ್ಯಕ್ತಪಡಿಸ್ತಾ ಇರುವಂತಹ ಒಂದು ಉದಾಹರಣೆಯಾಗಿ ಕಾಣಿಸ್ತಾ ಇದೆ ಮಧುಮಲ. ಮಂಜುನಾಥ್, ಇಲ್ಲಿ
ಊಬರ್ ಅನ್ನೋ ಆ್ಯಪ್ ಏನು ನಿನ್ನೆ ಮೊನ್ನೆ ಬಂದಿರುವಂತಹ ಆ್ಯಪ್ ಅಲ್ಲ, ಅದೊಂದು ಪ್ರತಿಷ್ಠಿತ ಆ್ಯಪ್. ಸಾವಿರಾರು ಕೋಟ್ಯಾಂತರ ಮಂದಿ ಆ್ಯಪನ್ನು ಯೂಸ್ ಮಾಡ್ತಾರೆ ಅಂತಲೇ ಹೇಳಬಹುದು. ವರ್ಷಗಳಿಂದ ಬಳಕೆಯಲ್ಲಿರುವಂತಹ ಆ್ಯಪ್. ಆ ಆ್ಯಪ್ನಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಘಟನೆ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ಈ ಊಬರ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನಾದರೂ ಈ ಕುರಿತಾಗಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರಾ, ಏನಾಗಿದೆ ಅನ್ನೋದ್ರ ಕುರಿತಾಗಿ ಎಕ್ಸಾಕ್ಟ್ ಆಗಿ ಗೊತ್ತಾಯ್ತಾ ಅಂತ? ಮಧುಮಲ, ಅದೇ ಹೇಳ್ದಂಗೆ ಆ ಪ್ರಯಾಣಕ್ಕೆ 1 ಕೋಟಿ ಬಿಲ್ ಒಂದು ಪಾವತಿ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಏನು ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ನು. ಆ ಪ್ರಯಾಣಿಕನು ಕೂಡ ತಕ್ಷಣ ಆಟೋ ಚಾಲಕರ ಒಂದು ಮಾಹಿತಿಯನ್ನ ತಿಳ್ಕೊಂಡು ಅದಾದ ಬಳಿಕ ಊಬರ್ ಕಸ್ಟಮರ್ ಕೇರ್ಗೂ ಕೂಡ ಕಾಲ್ ಮಾಡ್ತಾನೆ. ಏನಿದು 207 ರೂಪಾಯಿ ಬರ್ತಿದ್ದಂತಹ ಜಾಗದಲ್ಲಿ ಬರೋಬ್ಬರಿ 1 ಕೋಟಿಗಿಂತಲೂ ಹೆಚ್ಚು ಮೊತ್ತವನ್ನ ಕಳಿಸಿದ್ರೆ ಯಾಕೆ, ಹೇಗೆ ಎನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡ್ತಾನೆ. ಪ್ರಶ್ನೆ ಮಾಡಿದ ನಂತರ ಒಂದು ಕಸ್ಟಮರ್ ಕೇರ್ನವರು ಕೂಡ ಸರಿಯಾದ ಒಂದು ರೀತಿಯಲ್ಲಿ ಕೂಡ ಮಾಡಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಆ ವಿಡಿಯೋ ಏನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವಂತ ಕೆಲಸ ಏನ್ ಮಾಡಿದಾನೆ, ಜೊತೆಗೆ ಒಂದು ಮನವಿಯನ್ನ ಏನ್ ಕೊಡ್ತಾ ಇದ್ದಾನೆ, ಅದರಲ್ಲೂ ಕೂಡ ಹೇಳ್ಕೊಂಡಿರುವಂತದ್ದು. ಸದ್ಯ ನಾವು ಕೂಡ ಊಬರ್ ಕಸ್ಟಮರ್ ಸಂಬಂಧಪಟ್ಟಾಗೆ ಬೆಂಗಳೂರಿನಲ್ಲಿರುವಂತಹ ಒಂದು ಅಧಿಕೃತ ಕಚೇರಿಗೆ ಕಾಲ್ ಮಾಡಿದಾಗ ಅವರು ಕೂಡ ಇನ್ನು ಸದ್ಯಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮಧ್ಯಾಹ್ನದ ಹೊತ್ತಿಗೆ ಈ ಸಂಬಂಧಪಟ್ಟಾಗೆ ಒಂದು ಮಾಹಿತಿ ಸಿಗಬಹುದು. ಜೊತೆಗೆ ಅವರನ್ನ ಕೇಳಿದಾಗ ಯಾವ ರೀತಿ ಉತ್ತರ ಕೊಡ್ತಾರೆ ಎನ್ನುವಂತ ಜೊತೆಗೆ 1 ಕೋಟಿ ಬಿಲ್ ಹೇಗೆ ಬರ್ಲಿಕ್ಕೆ ಸಾಧ್ಯ ಎನ್ನುವಂತ ಸ್ಪಷ್ಟವಾದಂತಹ ಒಂದು ಮಾಹಿತಿ ಸದ್ಯ ಇನ್ನಷ್ಟೇ ತಿಳಿಬೇಕಾಗತ್ತೆ ಮಧುಮಲ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.